ಚಕ್ರವ್ಯೂಹ ಪ್ರಚಲಿತ ಘಟನೆಗಳ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು ಬೆಂಗಳೂರಿನ ಶ್ವಾಸಕೋಶ ಅಂತಾನೆ ಕರೆಯೋ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದ ಬಗ್ಗೆ ಮಾತಾಡೋಣ. ಅದರ ಸುತ್ತ ಒಂದು ದೊಡ್ಡ ವಿವಾದ ನಡೀತಿದೆ. ಇದ್ದಕ್ಕಿದ್ದಂತೆ ಸುಮಾರು 100 ಚದರ ಕಿಲೋಮೀಟರ್ನಷ್ಟು ಪರಿಸರ ಸೂಕ್ಷ್ಮ ಪ್ರದೇಶ ಸರ್ಕಾರದ ನಕ್ಷೆಯಿಂದ ಮಾಯವಾದ ಹಾಗೆ ಆಗಿದೆ. ಹಾಗಾದ್ರೆ ಇಷ್ಟು ದೊಡ್ಡ ಅರಣ್ಯ ಪ್ರದೇಶ ಎಲ್ಲಿ ಹೋಯ್ತು? ಇದು ಇವತ್ತಿನ ನಮ್ಮ ಚರ್ಚೆಯ ವಿಷಯ. ಇದು ಕೇವಲ ಒಂದು ಪಾರ್ಕ್ನ ಕಥೆ ಅಲ್ಲ. ಇದು ನಗರೀಕರಣ ಮತ್ತು ಪರಿಸರ ಸಂರಕ್ಷಣೆಯ ನಡುವಿನ ಒಂದು ದೊಡ್ಡ ಸಂಘರ್ಷ. ವಿಶೇಷವಾಗಿ ಯುಪಿಎಸ್ಸಿ, ಕೆಪಿಎಸ್ಸಿ ಪರೀಕ್ಷೆಗಳ GS3 ಪೇಪರ್ ಇದೆಯಲ್ಲ, ಅದರಲ್ಲಿ ಬರೋ ಪರಿಸರ ಸಂರಕ್ಷಣೆ ವಿಭಾಗಕ್ಕೆ ಇದು ಅತ್ಯಂತ ಮಹತ್ವದ ಕೇಸ್ ಸ್ಟಡಿ. ಸರಿ, ಹಾಗಾದ್ರೆ ಇವತ್ತು ಸುಪ್ರೀಂ ಕೋರ್ಟಿನ ಸಮಿತಿ ಕೊಟ್ಟಿರೋ ವರದಿಯನ್ನಿಟ್ಕೊಂಡು ಈ ಮಾಯವಾದ 100 ಚದರ ಕಿಲೋಮೀಟರ್ ಜಾಗದ ಜಾಡು ಹಿಡಿದು ಹೊರಡೋಣ. ಮೊದಲಿಗೆ ಈ ವಿವಾದದ ಕೇಂದ್ರ ಬಿಂದುವಾಗಿರುವ ಪರಿಸರ ಸೂಕ್ಷ್ಮ ವಲಯ ಅಥವಾ ಈಕೋ ಸೆನ್ಸಿಟಿವ್ ಝೋನ್ ಅಂದ್ರೆ ESZ ಅಂದ್ರೆ ಏನು? ಓಕೆ, ತುಂಬಾ ಸರಳವಾಗಿ ಹೇಳೋದಾದ್ರೆ ESZ ಅಂದ್ರೆ ಒಂದು ರಾಷ್ಟ್ರೀಯ ಉದ್ಯಾನವನದ ಸುತ್ತ ಇರುವ ಒಂದು ರಕ್ಷಣಾ ಕವಚ. ಇದೊಂದ್ ರೀತಿ ಗಾಡಿಯ ಶಾಕ್ ಅಬ್ಸಾರ್ಬರ್ ತರ. ಶಾಕ್ ಅಬ್ಸಾರ್ಬರ್. ಹೌದು. ಅಂದ್ರೆ ಉದ್ಯಾನವನದ ಕೋರ್ ಏರಿಯಾದಲ್ಲಿರೋ ವನ್ಯಜೀವಿಗಳಿಗೆ ನಗರದ ಗದ್ದಲ, ಮಾಲಿನ್ಯ, ಕಟ್ಟಡಗಳ ಒತ್ತಡ ಇದೆಲ್ಲ ನೇರವಾಗಿ ತಟ್ಟಬಾರದು ಅಂತ ಈ ಬಫರ್ ವಲಯವನ್ನು ಸೃಷ್ಟಿ ಮಾಡಲಾಗುತ್ತೆ. ಅಂದ್ರೆ ಈ ಜಾಗದಲ್ಲಿ ಏನು ಮಾಡೋ ಹಾಗಿಲ್ವಾ? ಸಂಪೂರ್ಣವಾಗಿ ಬ್ಯಾನ್ ಇರುತ್ತ ಚಟುವಟಿಕೆಗಳು? ಇಲ್ಲ. ಅದೇ ಇದ್ರಲ್ಲಿರೋ ವಿಶೇಷ. ಇಲ್ಲಿ ಎಲ್ಲವನ್ನೂ ನಿಷೇಧಿಸಲ್ಲ, ಬದಲಾಗಿ ಚಟುವಟಿಕೆಗಳನ್ನ ನಿಯಂತ್ರಿಸಲಾಗುತ್ತೆ. ಇದರ ಕಾನೂನಾತ್ಮಕ ಚೌಕಟ್ಟು ಪರಿಸರ ಸಂರಕ್ಷಣೆ ಕಾಯ್ದೆ 1986ರ ಅಡಿಯಲ್ಲಿ ಬರುತ್ತೆ. ಇದು ಪರೀಕ್ಷಾ ದೃಷ್ಟಿಯಿಂದ ಬಹಳ ಮುಖ್ಯವಾದ ಪಾಯಿಂಟ್. ಓಕೆ, ಅರ್ಥ ಆಯ್ತು. ಹಾಗಾದ್ರೆ ಬನ್ನೇರುಘಟ್ಟ ವಿಷಯದಲ್ಲಿ ಏನಾಯ್ತು? ಈ ಶಾಕ್ ಅಬ್ಸಾರ್ಬರ್ನ ಸೈಜ್ ಯಾಕೆ ವಿವಾದಕ್ಕೆ ಕಾರಣವಾಯಿತು? ಇಲ್ಲೇ ನೋಡಿ ಕಥೆಯಲ್ಲಿರೋ ಅಸಲಿ ಟ್ವಿಸ್ಟ್. 2016ರಲ್ಲಿ ಸರ್ಕಾರ ಒಂದು ಕರಡು ಅಧಿಸೂಚನೆ ಹೊರಡಿಸಿತ್ತು. ಅದರಲ್ಲಿ ಬನ್ನೇರುಘಟ್ಟದ ಸುತ್ತಿಲಿನ ESZ ವಿಸ್ತೀರ್ಣ 268.96 ಚದರ ಕಿಲೋಮೀಟರ್ ಇರಬೇಕು ಅಂತ ಪ್ರಸ್ತಾಪ ಮಾಡಿತ್ತು. ಒಂದ್ ನಿಮಿಷ, 268 ಚದರ ಕಿಲೋಮೀಟರ್, ಅದು ತುಂಬಾ ದೊಡ್ಡ ಜಾಗ. ಹೌದು. ಆದ್ರೆ 4 ವರ್ಷದ ನಂತರ ಅಂದ್ರೆ 2020ರಲ್ಲಿ ಬಂದ ಫೈನಲ್ ನೋಟಿಫಿಕೇಷನ್ನಲ್ಲಿ ಆ ಸಂಖ್ಯೆ ಸಂಪೂರ್ಣ ಬದಲಾಗಿತ್ತು. ಎಷ್ಟಾಗಿತ್ತು? ಅದರಲ್ಲಿ ESZ ವಿಸ್ತೀರ್ಣ ಕೇವಲ 168.84 ಚದರ ಕಿಲೋಮೀಟರ್ಗೆ ಇಳಿದಿತ್ತು. ಏನು ಅಂದ್ರೆ ಸರಿಸುಮಾರು 100 ಚದರ ಕಿಲೋಮೀಟರ್ ಕಡಿಮೆ ಮಾಡಿದ್ರು. ನಿಖರವಾಗಿ ಸುಮಾರು 100 ಚದರ ಕಿಲೋಮೀಟರ್ ಪ್ರದೇಶವನ್ನ ESZ ವ್ಯಾಪ್ತಿಯಿಂದ ಹೊರಗಿಡಲಾಗಿತ್ತು. ಇದೇ ದೊಡ್ಡ ಅನುಮಾನಗಳಿಗೆ ಕಾರಣವಾಗಿದ್ದು. 100 ಚದರ ಕಿಲೋಮೀಟರ್ ಅಂದ್ರೆ ತಮಾಷೆ ಇಲ್ಲ. ಇಷ್ಟು ದೊಡ್ಡ ಪ್ರದೇಶವನ್ನು ರಕ್ಷಣಾ ವಲಯದಿಂದ ತೆಗೆದುಹಾಕಲು ಕಾರಣವಾದರೂ ಏನು? ಇದೇ ಪ್ರಶ್ನೆಯನ್ನ ಸುಪ್ರೀಂ ಕೋರ್ಟ್ ನೇಮಿಸಿದ ಕೇಂದ್ರ ಸಬಲೀಕರಣ ಸಮಿತಿ ಅಥವಾ CEC ಕೇಳಿದ್ದು. ಅವರ ತನಿಖೆಯಿಂದ ಗೊತ್ತಾಗಿದ್ದೇನೆಂದ್ರೆ ಈ ಕಡಿತಕ್ಕೆ ಯಾವುದೇ ವೈಜ್ಞಾನಿಕ ಆಧಾರ ಇರಲಿಲ್ಲ. ಇದು ಕೇವಲ ವಾಣಿಜ್ಯ ಹಿತಾಸಕ್ತಿಗಳಿಗಾಗಿ, ಅಂದ್ರೆ ಆ ಪ್ರದೇಶದಲ್ಲಿ ನಡೀತಿದ್ದ ಕಲ್ಲುಗಣಿಗಾರಿಕೆ ಲಾಬಿಗಾಗಿ ಮಾಡಲಾಗಿದೆ ಅಂತ ಸಮಿತಿ ನೇರವಾಗಿ ಆರೋಪ ಮಾಡಿದೆ. ಹಾಗಾದ್ರೆ CEC ಅಂದ್ರೆ ಈ ಸಮಿತಿ ಸಮಸ್ಯೆಯನ್ನ ಸರಿಪಡಿಸಲು ಏನು ಸಲಹೆ ಕೊಟ್ಟಿದೆ? ಸಮಿತಿ ಬಹಳ ಖಡಕ್ಕಾದ 3 ಶಿಫಾರಸುಗಳನ್ನ ಮಾಡಿದೆ. ಮೊದಲನೇದು 2016ರ ಕರಡು ಅಧಿಸೂಚನೆಯಲ್ಲಿದ್ದಂತೆ 268.96 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನೇ ಮರುಸ್ಥಾಪಿಸಬೇಕು ಅಂತ. ಅಂದ್ರೆ ಬ್ಯಾಕ್ ಟು ಸ್ಕ್ವೇರ್ ಒನ್, ಮೊದಲು ಎಷ್ಟಿತ್ತೋ ಅಷ್ಟಕ್ಕೆ ವಾಪಸ್ ತನ್ನಿ ಅಂತ. ಸರಿ, ಎರಡನೇ ಶಿಫಾರಸೇನು? ಎರಡನೆಯದು ಇನ್ನೂ ಕಠಿಣವಾಗಿದೆ. ESG ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಎಲ್ಲ ಕಲ್ಲುಗಣಿಗಾರಿಕೆ ಮತ್ತು ಕ್ರಷರ್ ಚಟುವಟಿಕೆಗಳನ್ನು ತಕ್ಷಣವೇ ನಿಲ್ಲಿಸಬೇಕು ಅಂತ ಆದೇಶಿಸಿದೆ. ತಕ್ಷಣವೇ ಅಂದ್ರೆ ಈಗ ನಡೀತಿರೋದನ್ನೂ ಸಹ ನಿಲ್ಲಿಸಬೇಕಾ? ಹೌದು, ಈಗಾಗ್ಲೇ ನಡೀತಿರೋದನ್ನು ನಿಲ್ಲಿಸಿ ಅಂತ. ಯಾಕಂದ್ರೆ ESZ ನಿಯಮಗಳ ಪ್ರಕಾರವೇ ವಾಣಿಜ್ಯ ಗಣಿಗಾರಿಕೆ ಅನ್ನೋದು ನಿಷೇಧಿತ ಚಟುವಟಿಕೆ. ಹಾಗಿದ್ದ ಮೇಲೆ ಆ ವಲಯವನ್ನೇ ಕಡಿಮೆ ಮಾಡಿ ಅದಕ್ಕೆ ಅವಕಾಶ ಮಾಡಿಕೊಟ್ಟಿರೋದು ಮೂಲ ಉದ್ದೇಶಕ್ಕೆ ವಿರುದ್ಧವಾಗಿದೆ. ಓಕೆ, ಈ ನಿಷೇಧಿತ ನಿಯಂತ್ರಿತ ಚಟುವಟಿಕೆಗಳು ಅಂದ್ರೆ ಏನು? ಸ್ವಲ್ಪ ವಿವರಿಸಬಹುದಾ? ಖಂಡಿತ. ESZನಲ್ಲಿ ಚಟುವಟಿಕೆಗಳನ್ನ 3 ಭಾಗ ಮಾಡ್ತಾರೆ. ಒಂದು ನಿಷೇಧಿತ, ಅಂದ್ರೆ ವಾಣಿಜ್ಯ ಗಣಿಗಾರಿಕೆ, ಬೃಹತ್ ಜಲವಿದ್ಯುತ್ ಯೋಜನೆಗಳು, ಇವುಗಳಿಗೆ ಅವಕಾಶವೇ ಇಲ್ಲ. 2 ನಿಯಂತ್ರಿತ, ಅಂದ್ರೆ ಹೋಟೆಲ್, ರೆಸಾರ್ಟ್, ರಸ್ತೆ ಅಗಲೀಕರಣ, ಇದಕ್ಕೆ ಕಠಿಣ ನಿಯಮಗಳ ಅಡಿಯಲ್ಲಿ ಅನುಮತಿ ಬೇಕು. 3ನೇದು ಅನುಮತಿಸಲಾದ, ಅಂದ್ರೆ ಮಳೆ ನೀರು ಕೊಯ್ಲು, ಸಾವಯವ ಕೃಷಿ,
ಇವುಗಳಿಗೆ ಪ್ರೋತ್ಸಾಹ ಇರುತ್ತೆ. ಸರಿ. ಹಾಗಾದ್ರೆ ಸಮಿತಿಯ 3ನೇ ಶಿಫಾರಸು ಏನಾಗಿತ್ತು? ಭವಿಷ್ಯದ ದೃಷ್ಟಿಯಿಂದ ಇದು ಬಹಳ ಮುಖ್ಯ. ಮುಂದಿಂದು ಇಎಸ್ಜಿ ಗಡಿಯಲ್ಲಿ ಬದಲಾವಣೆ ಮಾಡುವುದಿದ್ರೆ ಮೊದಲು ಅದರ ಪರಿಸರದ ಮೇಲಿನ ಪರಿಣಾಮಗಳ ಬಗ್ಗೆ ಒಂದು ವೈಜ್ಞಾನಿಕ ಮೌಲ್ಯಮಾಪನ ಮಾಡೋದು ಕಡ್ಡಾಯ ಅಂತ ಹೇಳಿದೆ. ಇದು ಒಳ್ಳೆ ಸಲಹೆ. ಸರಿ, ಈ ಕಾನೂನು ಸಮಿತಿಯ ಶಿಫಾರಸುಗಳೆಲ್ಲ ಒಂದು ಕಡೆ ಇರಲಿ. ಬನ್ನೇರುಘಟ್ಟಕ್ಕೆ ಇಷ್ಟೊಂದು ರಕ್ಷಣೆ ಆಗಬೇಕು. ಇದೊಂದು ಪಾರ್ಕ್ ಅಷ್ಟೇ ಅಲ್ವಾ? ಅಲ್ಲ, ಖಂಡಿತ ಅಲ್ಲ. ಬನ್ನೇರುಘಟ್ಟ ಕೇವಲ ಒಂದು ಪ್ರತ್ಯೇಕವಾದ ಅರಣ್ಯ ಪ್ರದೇಶವಲ್ಲ. ಅದರ ಮಹತ್ವವನ್ನು ನಾವು 2 ಪ್ರಮುಖ ಕಾರಣಗಳಿಗಾಗಿ ಅರ್ಥ ಮಾಡಿಕೊಳ್ಬೇಕು. ಮೊದಲನೆಯದು, ಇದೊಂದು ಪ್ರಮುಖ ಆನೆ ಕಾರಿಡಾರ್. ಆನೆ ಕಾರಿಡಾರ್ ಅಂದ್ರೆ ಆನೆಗಳು ನೂರಾರು ವರ್ಷಗಳಿಂದ ಒಂದು ಕಾಡಿನಿಂದ ಇನ್ನೊಂದು ಕಾಡಿಗೆ ವಲಸೆ ಹೋಗಲು ಬಳಸುವ ದಾರಿ. ಬನ್ನೇರುಘಟ್ಟ ದಕ್ಷಿಣದಲ್ಲಿರೋ ಕಾವೇರಿ ವನ್ಯಜೀವಿ ಅಭಯಾರಣ್ಯ ಮತ್ತು ತಮಿಳುನಾಡಿನ ಸತ್ಯಮಂಗಲಂ ಅರಣ್ಯದ ನಡುವಿನ ಒಂದು ಪ್ರಮುಖ ಕೊಂಡಿ. ಓ, ಹಾಗಾಗಿನೇ ನಾವು ಆಗಾಗ ಪೇಪರಲ್ಲಿ ಓದೋದು ಊರಿಗೆ ಆನೆ ಬಂತು ಅಂತ. ಈ ಕಾರಿಡಾರ್ ಹಾಳಾದ್ರೆ ಅವು ದಾರಿ ತಪ್ಪಿ ಊರುಗಳಿಗೆ ಬರ್ತಾವಲ್ವಾ? ನಿಖರವಾಗಿ. ಈ ಇಎಸ್ಜಿ ದುರ್ಬಲವಾದ್ರೆ ಆನೆಗಳ ಹೈವೇ ಮೇಲೆ ರೆಸಾರ್ಟ್ಗಳು, ಗಣಿಗಾರಿಕೆಗಳು ಬರ್ತವೆ. ಆಗ ಮಾನವ ವನ್ಯಜೀವಿ ಸಂಘರ್ಷ ಹೆಚ್ಚಾಗುತ್ತೆ. ಇದು ನಿಜಕ್ಕೂ ಗಂಭೀರವಾದ ವಿಚಾರ. 2ನೇ ಕಾರಣವೇನು ಹೇಳಿದ್ರಿ? ಎರಡನೇದು, ಬೆಂಗಳೂರಿನ ಅನಿಯಂತ್ರಿತ ಬೆಳವಣಿಗೆ. ಬೆಂಗಳೂರಿನ ಕ್ಷಿಪ್ರ ಬೆಳವಣಿಗೆಯಿಂದಾಗಿ ಉದ್ಯಾನವನದ ಗಡಿಗಳಲ್ಲಿ ನಿರ್ಮಾಣ ಚಟುವಟಿಕೆಗಳು ಹೆಚ್ಚಾಗ್ತಿವೆ. ಈ ಇಎಸ್ಜಿ ಅನ್ನೋ ಬಫರ್ ಇಲ್ಲದಿದ್ರೆ ಇನ್ನು ಕೆಲವೇ ವರ್ಷಗಳಲ್ಲಿ ಕಾಂಕ್ರೀಟ್ ಕಾಡು ನೇರವಾಗಿ ರಾಷ್ಟ್ರೀಯ ಉದ್ಯಾನವನದ ಗೇಟಿನವರೆಗೂ ಬಂದ್ನಿಲ್ತೆ. ನಿಜ. ಅಂದ್ಹಾಗೆ ಬನ್ನೇರುಘಟ್ಟಕ್ಕೆ ಬೇರೆ ಏನಾದರೂ ವಿಶೇಷತೆಗಳಿವೆಯಾ? ಖಂಡಿತ ಇದೆ. 1974ರಲ್ಲಿ ರಾಷ್ಟ್ರೀಯ ಉದ್ಯಾನವನ ಅಂತ ಘೋಷಣೆಯಾದ ಬನ್ನೇರುಘಟ್ಟದ ಅತಿ ದೊಡ್ಡ ವಿಶೇಷತೆ ಅಂದ್ರೆ ಇದು ಜಗತ್ತಿನ ಕೆಲವು ನಗರದೊಳಗಿನ ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಒಂದು. ಹೌದು, ನಾನು ಓದಿದ ಪ್ರಕಾರ 2006ರಲ್ಲಿ ಇಲ್ಲಿ ಸ್ಥಾಪಿಸಲಾದ ಚಿಟ್ಟೆ ಪಾರ್ಕ್ ಭಾರತದಲ್ಲೇ ಮೊದಲನೆಯದು. ಹೌದು. ಅಷ್ಟೇ ಅಲ್ಲ, ರಕ್ಷಿಸಲಾದ ಪ್ರಾಣಿಗಳಿಗಾಗಿ ನೈಸರ್ಗಿಕ ಸಫಾರಿ ಒದಗಿಸ್ತಿರುವ ಜಗತ್ತಿನ ಮೊದಲ ಜೈವಿಕ ಪಾರ್ಕ್ ಅನ್ನೋ ಹೆಗ್ಗಳಿಕೆಯೂ ಇದಕ್ಕಿದೆ. ಹಾಗಾಗಿ ಇದನ್ನು ಉಳಿಸಿಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿ. ಹಾಗಾದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದ ನೋಡೋವರಿಗೆ ಇಲ್ಲಿ ಕೆಲವು ವಿಷಯಗಳನ್ನು ಸ್ಪಷ್ಟಪಡಿಸಬೇಕು. ಉದ್ಯಾನವನಕ್ಕೆ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ 1972ರ ಅಡಿಯಲ್ಲಿ ರಕ್ಷಣೆ ಇದೆ. ಮತ್ತೆ ಇಎಸ್ಜೆಡ್ ಅನ್ನು ಪರಿಸರ ಸಂರಕ್ಷಣೆ ಕಾಯ್ದೆ 1986ರ ಅಡಿಯಲ್ಲಿ ಘೋಷಿಸಲಾಗುತ್ತೆ. ಈ 2 ಬೇರೆ ಬೇರೆ ಕಾನೂನುಗಳು ಅಲ್ವಾ? ಹೌದು. ಇದೊಂದು ಬಹಳ ಸೂಕ್ಷ್ಮವಾದ ಅಂಶ. ಪರೀಕ್ಷೆಗಳಲ್ಲಿ ಗೊಂದಲ ಮಾಡಲು ಹೀಗೆ ಕೇಳಬಹುದು. ಉದ್ಯಾನವನದ ಕೋರ್ ಏರಿಯಾಗೆ 1972ರ ಆಕ್ಟ್, ಅದರ ಸುತ್ತಲಿನ ಬಫರ್ ಝೋನ್ಗೆ 1986ರ ಆಕ್ಟ್. ಈ ವ್ಯತ್ಯಾಸ ಗೊತ್ತಿರಬೇಕು. ಹಾಗಾದರೆ ಒಟ್ಟಾರೆಯಾಗಿ ನೋಡಿದಾಗ ಈ ಬನ್ನೇರುಘಟ್ಟ ಪ್ರಕರಣ ನಮಗೆ ಹೇಳುತ್ತಿರುವ ಪಾಠವಾದರೂ ಏನು? ಇದು ಇಡೀ ದೇಶದಲ್ಲಿ ನಡೆಯುತ್ತಿರುವ ಒಂದು ದೊಡ್ಡ ಸಂಘರ್ಷದ ಪ್ರತಿಬಿಂಬ. ಒಂದೆಡೆ ಅಭಿವೃದ್ಧಿ ಬೇಕು, ಇನ್ನೊಂದೆಡೆ ಪರಿಸರ ಸಂರಕ್ಷಣೆ. ಈ 2ರ ನಡುವೆ ಸಮತೋಲನ ಸಾಧಿಸುವುದೇ ದೊಡ್ಡ ಸವಾಲು. ಹೌದು, ಇಎಸ್ಜೆಡ್ನಂತಹ ನೀತಿಗಳನ್ನು ರೂಪಿಸಿರುವುದೇ ಆ ಸಮತೋಲನಕ್ಕಾಗಿ. ಬಲಿಷ್ಠವಾಗಿದ್ರೂ ವಾಣಿಜ್ಯ ಒತ್ತಡಗಳು ಬಂದಾಗ ಅವುಗಳನ್ನ ದುರ್ಬಲಗೊಳಿಸಬಹುದು. ಕಾನೂನಿನ ಆಶಯ ಮತ್ತು ವಾಸ್ತವದ ಜಾರಿಯ ನಡುವೆ ದೊಡ್ಡ ಕಂದಕವಿದೆ. ಅದನ್ನ ಕಡಿಮೆ ಮಾಡುವುದೇ ಇಂದಿನ ಸವಾಲು. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ಬನ್ನೇರುಘಟ್ಟ ನಗರದೊಳಗಿನ ಉದ್ಯಾನವನ ಅಂತ ನಾವು ಚರ್ಚೆ ಮಾಡಿದ್ವು. ಬೆಂಗಳೂರಿನಂತಹ ನಗರಗಳು ಹೀಗೆಯೇ ಬೆಳೆಯುತ್ತಾ ಹೋದ್ರೆ ನಮ್ಮ ರಾಷ್ಟ್ರೀಯ ಉದ್ಯಾನವನಗಳು ಭವಿಷ್ಯದಲ್ಲಿ ಕಾಂಕ್ರೀಟ್ ಸಮುದ್ರದ ಮಧ್ಯೆ ಸಿಲುಕಿರುವ ಒಂಟಿ ಹಸಿರು ದ್ವೀಪಗಳಾಗಿ ಉಳಿದುಬಿಡುತ್ತವೆಯೇ? ಅಥವಾ ಬನ್ನೇರುಘಟ್ಟದ ಈ ಪ್ರಕರಣವನ್ನೇ ಒಂದು ಎಚ್ಚರಿಕೆಯ ಗಂಟೆಯಾಗಿ ತೆಗೆದುಕೊಂಡು ಇಎಸ್ಜೆಡ್ ನಿಯಮಗಳನ್ನ ಪ್ರಾಮಾಣಿಕವಾಗಿ ಜಾರಿಗೊಳಿಸುವ ಮೂಲಕ ಮನುಷ್ಯ ಮತ್ತು ಪ್ರಕೃತಿ ಒಟ್ಟಿಗೆ ಘನತೆಯಿಂದ ಬದುಕುವ ಒಂದು ಹೊಸ ಸಮರ್ಥನೀಯ ಮಾದರಿಯನ್ನ ನಾವು ಸೃಷ್ಟಿಸಬಹುದೇ? ಈ ಆಯ್ಕೆ ನಮ್ಮ ಕೈಯಲ್ಲೇ ಇದೆ. ಖಂಡಿತ. ಈ ಪ್ರಶ್ನೆಯ ಬಗ್ಗೆ ನಮ್ಮ ಕೇಳುಗರು ಯೋಚಿಸಬೇಕು. ಇವತ್ತಿನ ಈ ಚರ್ಚೆ ಬನ್ನೇರುಘಟ್ಟದ ವಿವಾದದ ಹಿಂದಿನ ಸಂಕೀರ್ಣತೆಯನ್ನ ಅರ್ಥಮಾಡಿಕೊಳ್ಳಲು ಸಹಾಯ ಮಾಡಿದೆ ಅಂತ ಭಾವಿಸ್ತೇವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಈ ವಿಶ್ಲೇಷಣೆ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದ. ಈ ಮಾಹಿತಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಗೆ ಖಂಡಿತ ಸಹಾಯ ಮಾಡುತ್ತೆ ಅನ್ಕೋತೀವಿ. ಈ ವಿವರಣೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ, ಅವರಿಗೂ ಹೆಲ್ಪ್ ಆಗ್ಬೋದು.
ಇದೇ ತರಹದ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ಯಾವುದೇ ವಿಡಿಯೋ ಮಿಸ್ ಆಗಲ್ಲ. ಹೆಚ್ಚಿನ ಅಪ್ಡೇಟ್ಸ್ ಮತ್ತೆ PDF ನೋಟ್ಸ್ಗಳಿಗಾಗಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ಡೀಟೇಲ್ಸ್ ಮೂಲಕ ನಮ್ಮ ಜೊತೆ ಕನೆಕ್ಟ್ ಆಗಿ. ನೆನ್ಪಡಿ, ನಿಮ್ಮ ಯಶಸ್ಸಿನ ಪಯಣದಲ್ಲಿ ನಾವು ಯಾವಾಗ್ಲೂ ನಿಮ್ ಜೊತೆ ಇರ್ತೀವಿ. ಸರಿ, ಹಾಗಿದ್ರೆ ಮುಂದಿನ ವಿಶ್ಲೇಷಣೆಯಲ್ಲಿ ಸಿಗೋಣ. ನಮಸ್ಕಾರ.